ಪ್ರೈಸ್ ದ ಲಾರ್ಡ್. ಹೊಸ ವರ್ಷದ ಶುಭಾಶಯಗಳು. ಹಲ್ಲೆಲೂಯಾ. ಈ ವರ್ಷದಲ್ಲೂ ಕೂಡ ದೇವನು ಹೊಸ ವರ್ಷ ನೋಡ್ತಕ್ಕಂಥ ಕೃಪೆ ಕೊಟ್ಟ ದೇವರಿಗೆ ಸ್ತೋತ್ರ ಮಾಡ್ತಾನೆ. ಹಲ್ಲೆಲೂಯಾ. 28 ವರ್ಷದ ಬ್ಲಡ್ ಕ್ಯಾನ್ಸರ್ಲಿ ದೇವನ್ ಈ ವರ್ಷ ಒಂದು ಹೊಸ ವರ್ಷವನ್ನು ನೋಡ್ತಕ್ಕಂಥ ಕೃಪೆ ಕೊಟ್ಟ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಈ ಒಂದು ದಿನದಲ್ಲಿ, ಈ ಒಂದು ವರ್ಷದಲ್ಲಿ ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತೇನೆ. ಹಲ್ಲೆಲೂಯಾ. ದೇವರ ಒಂದು ವಾಕ್ಯ ಹೇಳೋದಾದರೆ, ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನಾನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನ ಪ್ರಾರಂಭವಾಗುವ ಮೊದಲೇ ಅದು ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಹಲ್ಲೆಲೂಯಾ. ದೇವರೇ, ನಿನ್ನ ಸಂಕಲ್ಪಗಳು ಎಷ್ಟು ಎಣಿಕೆಯಲ್ಲಿ ಎಷ್ಟು ಗೌರವವಾಗಿವೆ, ಅವುಗಳ ಒಟ್ಟು ಅಸಂಖ್ಯವಾಗಿದೆ. ಹಲ್ಲೆಲೂಯಾ. ನಾನು ಇನ್ನೂ ಕೇವಲ ತಾಯಿಯ ಗರ್ಭದಲ್ಲಿರುವಾಗಲೇ, ಹಲ್ಲೆಲೂಯಾ, ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ, ತಾಯಿಯ ಗರ್ಭದಲ್ಲಿರುವಾಗಲೇ ದೇವರು ನಮ್ಮನ್ನು ನೋಡಿದ್ದಾರೆ. ಹಲ್ಲೆಲೂಯಾ. ನಾವು ಯಾವಾಗ ದೇವರ ತಾಯಿ ಹೊಟ್ಟೆದಲ್ಲಿರ್ತೀವೋ, ಗರ್ಭದಲ್ಲಿರುವಾಗಲೂ ಆವಾಗಲೇ ದೇವರು ನಮ್ಮನ್ನು ನೋಡಿದ್ದಾರೆ. ಆತನ ಪ್ರಥಮ ದಿನ ಪ್ರಾರಂಭವಾಗುವ ಮೊದಲೇ ಕಣ್ಣುಗಳನ್ನು ನೋಡಿದವು, ಆದರೆ ಎಲ್ಲ ದಿನಗಳು ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಪ್ರಥಮ ದಿನ ಪ್ರಾರಂಭವಾಗುವ ಮೊದಲೇ, ನಮ್ಮ ಆಯುಷ್ಕಾಲದ ಮೊದಲನೇ ದಿನ ಪ್ರಾರಂಭವಾಗುವ ಮೊದಲೇ ದೇವರ ಕಣ್ಣುಗಳು ನಮ್ಮನ್ನು ನೋಡಿದೆ. ದೇವರ ಸಂಕಲ್ಪ ಎನ್ನುವುದಾದರೆ, ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ನಾವು ತಾಯಿಯ ಹೊಟ್ಟೆಯಿಂದ ಹುಟ್ಟಿದ ಮೇಲೆ, ಈ ಲೋಕದಲ್ಲಿ ಹುಟ್ಟಿದ ಮೇಲೆ ನಮಗೆ ಸಂಭವಿಸ್ತಕ್ಕಂಥ ಕಾರ್ಯಗಳು ಏನೇನು, ದೇವರು ನಮ್ಗೆ ಯಾವ್ಯಾವ ರೀತಿಯಲ್ಲಿ ನಮಗೆ ರಕ್ಷಣೆ ಕೊಡ್ತಾರೆ, ಯಾವ್ಯಾವ ರೀತಿಯಲ್ಲಿ ನಮಗೆ ಬರ್ತಕ್ಕಂಥ ಆಪತ್ತುಗಳನ್ನು ದೇವರು ನಮಗೆ ಬಿಡುಗಡೆ ಕೊಡ್ತಾರೆ ಅಂತಕ್ಕಂಥ ಎಲ್ಲ ಕಾರ್ಯಗಳನ್ನ ದೇವರು ಈ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಿದ್ದಾರೆ. ಹಲ್ಲೆಲೂಯಾ. ನಮಗೆ ಬರ್ತಕ್ಕಂಥ ಆಪತ್ತು, ಕಣ್ಣೀರು, ವೇದನೆ, ವ್ಯಾಧಿಗಳು, ಅನೇಕ ಲೋಕದ ಜನಗಳ ನಿಮಿತ್ತವಾಗಿ ಬರ್ತಕ್ಕಂಥ ಹಿಂಸೆಗಳು, ಈ ರೀತಿಯೆಲ್ಲ ಬರ್ತಕ್ಕಂಥ ಕಾಲದಲ್ಲೂ ಕೂಡ ದೇವರು ಆತನ ಕಣ್ಣುಗಳು ನಮ್ಮನ್ನು ನೋಡ್ತಾನೇ ಇದೆ. ಆದರೂ ಕೂಡ ನಾವು ದೇವರ ನಿಮಿತ್ತವಾಗಿ, ದೇವರ ಐಕ್ಯತೆಯಲ್ಲಿ ಒಂದು ನೀತಿವಂತರಾಗಿ ನಾವು ಜೀವಿಸ್ತಕ್ಕಂಥ ಸಮಯದಲ್ಲಿ ದೇವರು ಅದರಿಂದ ನಮಗೆ ಬಿಡುಗಡೆ ಕೊಟ್ಟು ನಮಗೆ ನೀತಿವಂತರಾಗಿ ಜೀವಿಸಿ ದೇವರ ಮಾರ್ಗದಲ್ಲಿ ನಡೀತಕ್ಕಂಥ ದೇವರು ನಮಗೆ ಕೃಪೆಯನ್ನು ಕೊಡ್ತಾರೆ. ನಮಗೆ ವ್ಯಾಧಿ ಇರೋದಾದ್ರೂ ಕೂಡ, ಎಂಥ ತೊಂದರೆ ಇರೋದಾದರೂ ಕೂಡ, ನಾವು ದೇವರ ಐಕ್ಯತೆಯಲ್ಲಿ ನೀತಿವಂತರಾಗಿ ನಾವು ಜೀವಿಸ್ತಕ್ಕಂಥ ಸಮಯದಲ್ಲಿ ದೇವರು ನಮ್ಮನ್ನು ಇದರಿಂದ ಎಲ್ಲ ರೀತಿಯಲ್ಲಿ ನಮಗೆ ತಪ್ಪಿಸಿ ದೇವರು ನಮ್ಮನ್ನು ಒಂದೊಂದು ದೇವರೇ ನಮ್ಮನ್ನು ನಡೆಸ್ತಾರೆ. ಅದು ನನ್ನ ಆಯುಷ್ಕಾಲದ ಪ್ರಾರಂಭ ಮೊದಲೇ ಅದು ಎಲ್ಲ ದಿನಗಳ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟು ಗೌರವವಾಗಿವೆ. ದೇವರ ಸಂಕಲ್ಪ, ದೇವ್ರದ್ದು ಸಂಕಲ್ಪ ಏನು ಅನ್ನೋದಾದರೆ, ಒಂದೊಂದು ದಿನ ನಮಗೆ ಬರ್ತಕ್ಕಂಥ ಒಂದು ಆಶೀರ್ವಾದ ಉಂಟು, ಶಾಪನ ಉಂಟು. ನಮ್ಮ ನಾಲಿಗೆಯಲ್ಲಿ ಜೀವನ ಮರಣ ಉಂಟು. ಹಲ್ಲೆಲೂಯಾ. ನಮ್ಮ ಒಂದು ನಾಲಿಗೆಯಲ್ಲಿ ಏನಪ್ಪ ಅಂದರೆ ಜೀವನ ಮರಣ ಎರಡೂ ಇದೆ. ನಾವು ಯಾರನ್ನ ಆಶೀರ್ವಾದ ಮಾಡ್ತೀವೋ ಅವರ ಆಶೀರ್ವಾದ ಹೊಂದ್ಕೊತಾರೆ, ನಾವು ಶಪಿಸೋದಾದರೆ ಅವರು ಶಾಪನ ಹೊಂದ್ಕೊತಾರೆ. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ನಾವು ದೇವರು ಯಾವ ರೀತಿ ಮನುಷ್ಯನ ಆಶೀರ್ವಾದ ಮಾಡ್ತಾರೋ ಅದೇ ರೀತಿ ಕೂಡ ನಾವು ಕೂಡ ದೇವರ ಐಕ್ಯತೆಯಲ್ಲಿರ್ತಕ್ಕಂಥ ಸಮಯದಲ್ಲಿ ನಾವು ಒಬ್ಬರನ್ನ ಆಶೀರ್ವಾದ ಮಾಡ್ತಾರೆ. ನಾವು ಒಬ್ಬರನ್ನ ಆಶೀರ್ವಾದ ಮಾಡಿದ್ರೆ ಅವರು ಆಶೀರ್ವಾದ ಹೊಂದ್ಕೊತಾರೆ. ಈಗೇನು ಏನನ್ನೋದಾದರೆ, ನಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಭಯಂಕರವಾದ ಈ ಬ್ಲಡ್ ಕ್ಯಾನ್ಸರಲ್ಲಿ ದೇವರು ನಮಗೆ ವಿಶೇಷವಾಗಿ ದೇವರು ನಮಗೆ ರಕ್ಷಣೆ ಕೊಟ್ಟಿದ್ದಾರೆ. ಇದರ ನಿಮಿತ್ತವಾಗಿ ಏನು ಹೇಳೋದಾದರೆ, ನಮ್ಮ ಸ್ನೇಹಿತರಿದ್ದಾರೆ, ನಮ್ಮ ರಿಲೇಷನ್ಸ್ ಇದ್ದಾರೆ, ಎಲ್ಲ ರೀತಿಯಲ್ಲಿ ಇದ್ದಾರೆ, ಅವ್ರನ್ನ ನಾವು ನೋಡೋಕ್ಕಾಗೋದಿಲ್ಲ. ಆದರೆ ಈ ವಿಡಿಯೋದ ನಿಮಿತ್ತವಾಗಿ ಹೇಳೋದಾದರೆ ದೇವರು ನಮ್ಮನ್ನು ನೋಡ್ತಾರೆ. ದೇವರು ಮಾತು ಗರ್ಭದಲ್ಲಿರುವಾಗಲೇ ದೇವರೇ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಗರ್ಭದಲ್ಲಿರುವಾಗಲೇ ದೇವರು ನಮ್ಮ ಕಣ್ಣುಗಳನ್ನು ನೋಡಿದೆ. ಆ ಥರ ಒಂದೊಂದು ಸಂಕಲ್ಪಗಳು ವಿಶೇಷವಾಗಿವೆ. ಆ ಸಂಕಲ್ಪಗಳು ಏನು ಅನ್ನೋದಾದರೆ, ನಾವು ದೇವರ ಐಕ್ಯತೆಯಲ್ಲಿ ನಡೆದು ಉನ್ನತವಾಗಿ ನಡೀತಕ್ಕಂಥದ್ದೇ ದೇವರ ಸಂಕಲ್ಪ. ಒಂದು ಉನ್ನತವಾದ ಐಶ್ವರ್ಯದಲ್ಲಿ, ಒಂದು ಆರೋಗ್ಯದಲ್ಲಿ, ಒಂದು ಸಮಾಧಾನದಲ್ಲಿ, ಒಂದು ಸಂತೋಷದಲ್ಲಿ ನಡ್ತಕ್ಕಂಥದ್ದೇ ದೇವರ ಸಂಕಲ್ಪ, ದೇವರ ಒಂದು ತೀರ್ಮಾನವಾಗಿದೆ. ಈ ಲೋಕದ ಕಾರ್ಯದ ನಿಮಿತ್ತವಾಗಿ ನಾವು ಸಿಕ್ಕಾಕೊಂಡು ನಡೆಯುವುದಾದರೆ, ಈ ಲೋಕದ ಪಾಪದ ಜೀವಿತದಲ್ಲಿ, ಇಲ್ಲ ಸಾಲದಲ್ಲೂ, ಏನೋ ಒಂದು ರೋಗದಲ್ಲೂ, ಎಲ್ಲೋ ಒಂದು ಅಶುದ್ಧ ಪ್ರಣೀಕ್ಷೆಗಳ ನಿಮಿತ್ತವಾಗಿ ನಾವು ಸಿಕ್ಕಾಕೊಂಡು ಹೋಗೋದಾದರೆ ದೇವರ ಸಂಕಲ್ಪ ಇದು ಮುರಿಯಲ್ಪಡುತ್ತೆ. ನಾವು ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗ, ಜೀವ, ಸತ್ಯವು, ನಾನೇ ಮಾರ್ಗ, ಜೀವ, ಸತ್ಯ. ಹಲ್ಲೆಲೂಯಾ. ನನ್ನನ್ನು ಯಾರು ನಂಬ್ತಾರೋ ಅವರು ನಾನು ತಲೆ ತಗ್ಸಿ ಬಿಡೋದಿಲ್ಲ. ಹಲ್ಲೆಲೂಯಾ. ನನ್ನ ಯಾರು ನಂಬ್ತಾರೋ ಅವರು ತಲೆ ಎತ್ತಿ ನಡೀತಕ್ಕಂಥ ಒಂದು ಕೃಪೆ ನಾನು ಕೊಡ್ತೇನೆ ಅಂತ ದೇವರು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಸಂಕಟಗಳನ್ನ, ಹಿಂಸೆಗಳನ್ನ ಅನುಭವಿಸಿದಾರೋ ಅದೇ ರೀತಿ ನಮ್ಮ ಜೀವಿತದಲ್ಲಿ ಕೂಡ ನಮಗಾಗಿ ದೇವರು ಅವರು ಎಲ್ಲವನ್ನು ಅನುಭವಿಸ್ತಾರೆ. ನಾವು ಆ ಥರ ಮಕ್ಕಳಾಗಿರ್ತಕ್ಕಂಥ ಸಮಯದಲ್ಲಿ
ದೇವರು ನಮಗೆ ತಂದೆ ಆಗಿರ್ತಕ್ಕಂಥ ಸಮಯದಲ್ಲಿ ದೇವರು ನಮ್ಮ ಎಲ್ಲ ಹಿಂಸೆಗಳನ್ನ ದೇವರು ಅನುಭವಿಸಿ ಅವರು ಜಯಿಸಿದ್ದಾರೆ. ಅದೇ ರೀತಿ ಕೂಡ ದೇವರು ನಮ್ಮನ್ನು ಈ ಜಯಿಸ್ತಕ್ಕಂಥ ಬಲವನ್ನು ದೇವರು ಕೊಡ್ತಾರೆ. ನಮಗೆ ಸಮಾಧಾನವಾಗಿ ಸಂತೋಷವಾಗಿ ಇರಬೇಕು ಅನ್ನೋದಾದರೆ, ದೇವರ ವಾಕ್ಯವನ್ನು ಹೇಳೋದಾದರೆ ಆತನ ಸಂಕಲ್ಪಗಳು ಅನೇಕ ಇದೆ. ನಿಮ್ಮ ಒಂದು ಕಾರ್ಯದಲ್ಲಿ ದೇವರ ಸಂಕಲ್ಪ ಇದೆ, ದೇವರ ಒಂದು ತೀರ್ಮಾನ ಇದೆ. ಆ ತೀರ್ಮಾನನ ಏನು ಅನ್ನೋದು ತಿಳಿದು ಆ ರೀತಿ ನಡೀತಕ್ಕಂಥ ಸಮಯದಲ್ಲಿ ನಿಮಗೆ ದೇವರು ಒಂದು ಗೌರವವಾಗಿ, ಒಂದು ಉನ್ನತವಾಗಿ, ಒಂದು ಆಶೀರ್ವಾದವಾಗಿ ನಡೆಸ್ಕೊಂಡೇವನು. ಅದು ಮಾತ್ರ ಅಲ್ಲ, ಆರೋಗ್ಯವಾಗಿ ನಡೆಸ್ಕೊಂಡೇವನು. ನನ್ನ ಜೀವಿತದಲ್ಲೂ ಕೂಡ ಅಷ್ಟೇ. ದೇವರು ಈ ದಿನ 29 ವರ್ಷ ದೇವರು ಕಾಣ್ತಕ್ಕಂಥ ಕೃಪೆ ಕೊಟ್ಟಿದ್ದಾರೆ. ಭಯಂಕರವಾದ ಬ್ಲಡ್ ಕ್ಯಾನ್ಸರ್, CML ಪೇಷಂಟ್ ನಾನು. ಡಾಕ್ಟ್ರ್ ಹೇಳಿದ್ರು 90% ಗ್ಯಾರಂಟಿ ಇಲ್ಲ ಅಂದಿದ್ರು, 10% ಗ್ಯಾರಂಟಿ ಕೊಟ್ಟಿದ್ದರು. ಅದೇ ಇವಾಗ ಹೋಗಿ ಡಾಕ್ಟ್ರ್ ಹೇಳಿದಾದರೆ ದೇವ್ರ ಕೃಪೆ ನಿಮ್ಮ ಮೇಲಿದೆ ಅಂತಾರೆ. ಎಲ್ಲ ಹಾಸ್ಪಿಟಲ್ಗಳು ದೇವ್ರನ್ನ ಅವಾರ್ಡ್ ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿ ಆಗುತ್ತೆ. ನಾವು ತುಂಬ ಸಂತೋಷವಾಗಿದ್ದೀವಿ. ದೇವರು ಆರೋಗ್ಯವಾಗಿ ಮಡಗಿದ್ದಾರೆ. 28 ವರ್ಷದಿಂದ ಬ್ಲಡ್ ಕ್ಯಾನ್ಸರ್ ಇಟ್ಕೊಂಡು ನನಗೆ ದೇವರು ಒಂದೊಂದು ವರ್ಷದಲ್ಲೂ ಕೂಡ ನಮಗೆ ಬೇಕಾದಂಥ ಎಲ್ಲ ಮೆಡಿಸಿನ್ಸ್ ಸಕಾಲದಲ್ಲಿ ದೇವರು ನಮಗೆ ಕೊಟ್ಟು ನಮ್ಮನ್ನು ಕಾಪಾಡಿದ್ದಾರೆ. ಮೆಡಿಸಿನ್ಸ್ ರೇಟ್ ತುಂಬ ಇರ್ಬೋದು, ಆದರೆ ಇವಾಗ ದೇವರು ಬರ್ತಾ ದೇವರನ್ನ ಕಡಿಮೆ ಮಾಡಿದ್ದಾರೆ. ದೇವರು ಆರೋಗ್ಯವಾಗಿ ಜೀವಿಸಲು, ಸಂತೋಷವಾಗಿರಲು ದೇವರು ಕೃಪೆ ಕೊಟ್ಟಿದ್ದಾರೆ. ಯಾವುದಕ್ಕಾಗೂ ಚಿಂತೆ ಪಡೋದು ಬೇಡ. ದೇವರನ್ನು ನಂಬಿ ವಿಶ್ವಾಸ ಮಾಡಿ ದೇವರ ಐಕ್ಯದಲ್ಲಿ ಜೀವಿಸಿ. ಈ ಹೊಸ ವರ್ಷದಲ್ಲಿ ಯಾವುದು ಕಾರ್ಯ ನಿಮಗೆ ಸಂಭವಿಸಿದೆಯಲ್ಲ, ದೇವರ ಐಕ್ಯದಲ್ಲಿ ವಿಶ್ವಾಸ ಇರ್ತಕ್ಕಂಥ ಮನುಷ್ಯನಿಗೆ ತಲೆ ತಗ್ಗಿಸಿ ದೇವರು ಬಿಡೋಕ್ಕಿಲ್ಲ. ಈ ಹೊಸ ವರ್ಷ, ಈ 2026 ಒಬ್ಬೊಬ್ಬರನ್ನ ದೇವರು ಆಶೀರ್ವಾದ ಮಾಡ್ತಕ್ಕಂಥ ವರ್ಷ. ಆಶೀರ್ವಾದವಾಗಿರಿ, ಸಮಾಧಾನವಾಗಿರಿ, ಸಂತೋಷವಾಗಿರಿ, ಚೆಂದಾಗಿ ಊಟ ಮಾಡಿ, ಹಲ್ಲೆಲೂಯಾ, ಚೆಂದಾಗಿ ಸಂತೋಷವಾಗಿರಿ. ದೇವರು ನಿಮ್ಮ ಕೂಡ ಇದ್ದಾರೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ದೇವರು ನನಗೆ ಮಾಡೋದು ದೇವ್ರು ನಿಮಗೆ ಮಾಡ್ತಾರೆ. ದೇವರು ಪಕ್ಷಪಾತಿ ಮಾಡೋಕ್ಕಿಲ್ಲ, ಮುಖಾದಾಕ್ಷಿಣ್ಯ ನೋಡೋಕ್ಕಿಲ್ಲ. ಅವರು ಎಲ್ಲರಿಗೂ ಒಂದೇ ರೀತಿಯಲ್ಲಿ ದೇವರು ನಡೆಸ್ಕೊಂಡ ದೇವನಾಗಿದ್ದಾರೆ. ವಿಶ್ವಾಸ, ಸಮಾಧಾನ, ಜೀವನ ಮರಣ ನಾಲಿಗೆಯಲ್ಲಿದೆ. ನಾಲಿಗೆಯಲ್ಲಿ ಹೇಳಿ, ಏನೇ ಕಷ್ಟ ಇರೋದು ನಾಲಿಗೆ ಹೇಳಿ ದೇವರು ನನಗೆ ಬಿಡಿಸ್ತಾರೆ. ದೇವರು ನನಗೆ ಇದರಿಂದ ನನಗೆ ಜೀವನ ಕೊಡ್ತಾರೆ ಎಂಬ ವಿಶ್ವಾಸ ಮಾಡಿ, ನಂಬಿಕೆ ಮಾಡಿ. ಯಾರೇ ಏನೇ ಹೇಳೋದಾದರೂ ಕೂಡ ನಾವು ಧೈರ್ಯದಿಂದಿದ್ದು ಆ ಕಾರ್ಯನ ಜಯಿಸತಕ್ಕಂಥ ಬಲ ದೇವರು ಕೊಡ್ತಾರೆ. ನಮ್ಮ ಕೈಲಿ ಆಗೋದಿಲ್ಲ, ನಮ್ಮ ಕೈಲಿ ಏನೂ ಮಾಡೋಕ್ಕೆ ಆಗೋದಿಲ್ಲ. ದೇವರ ಕೈಲಿ ನಾವು ಒಪ್ಪಿಸ್ಕೊಡೋದಾದರೆ ದೇವರು ಎಲ್ಲವನ್ನೂ ಮಾಡಿ ಮುಗಿಸ್ಕೊಂಡೇವು. ಹಲ್ಲೆಲೂಯಾ. ಈ ದಿನ ಬಗ್ಗೆ ಏನಪ್ಪ ಅನ್ನೋದಾದರೆ, ಧೈರ್ಯ, ಸಮಾಧಾನ, ಸಂತೋಷವಾಗಿರಿ, ಆರೋಗ್ಯವಂತರಾಗಿರಿ. ದೇವರಲ್ಲಿ ವಿಶ್ವಾಸ ಮಾಡಿ, ದೇವರ ನಂಬಿಕೆಸ್ಥನಾಗಿರ್ತಕ್ಕಂಥ ದೇವರು, ನಂಬಿಕೆ ಇರ್ತಕ್ಕಂಥ ಮನುಷ್ಯರಿಗೆ ಅವರು ಕೈ ಬಿಡದೆ ಇರ್ತಕ್ಕಂಥ ದೇವನಾಗಿದ್ದಾರೆ. ಹಲ್ಲೆಲೂಯಾ. ನಂಬಿಕೆಯಲ್ಲಿ ಇರ್ತಕ್ಕಂಥವ್ರಿಗೆ ದೇವರು ಜಯವನ್ನು ಕೊಡ್ತಾರೆ. ನಂಬಿಕೆಯಲ್ಲಿ ಇರ್ತಕ್ಕಂಥ ಮನುಷ್ಯನಿಗೆ ದೇವರು ಆಶೀರ್ವಾದ ಮಾಡ್ತಾರೆ. ವಿಶೇಷವಾಗಿ ದೇವರ ಐಕ್ಯದಲ್ಲಿ ನಂಬಿಕೆಯಾಗಿರಿ, ಧೈರ್ಯವಾಗಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.